ಡಿಸಿಎಂ ಡಿಕೆಶಿ ಎಸ್ಕಾರ್ಟ್ ವಾಹನ ಪಲ್ಟಿಯಾದಂತಹ ಘಟನೆ ನಡೆದಿದೆ. ಮಂಡ್ಯ ಬಳಿ ಪಲ್ಟಿಯಾಗಿದ್ದ ಡಿಕೆ ಶಿವಕುಮಾರ್ ಅವರ ಭದ್ರತಾ ವಾಹನ ಎಸ್ಕಾರ್ಟ್ ವಾಹನ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇತ್ತು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬಳಿ ನಡೆದಂತಹ ಘಟನೆ ಇದು. ಡಿಕೆ ಶಿವಕುಮಾರ್ ಅವರ ಬೆಂಗಾವಲು ವಾಹನ ಎಸ್ಕಾರ್ಟ್ ಕೊಡ್ತಾ ಇದ್ದಂತಹ ವಾಹನ ಪಲ್ಟಿಯಾದಂತಹ ಘಟನೆ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎಸ್ಕಾರ್ಟ್ ವಾಹನ ಪಲ್ಟಿ. ಡಿಸಿಎಂ ಡಿಕೆಶಿ ಇದ್ದಂತ ಕಾರು ಕಂಟ್ರೋಲ್ಗೆ ತಂದ್ರು ಡ್ರೈವರ್. ಬೆಂಗಾವಲು ವಾಹನದಲ್ಲಿದ್ದಂಥ ಇಬ್ಬರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬೇರೆ ಯಾವುದೇ ಗಾಬರಿಯಾಗುವಂತಹ ಘಟನೆಗಳು ಸಂಭವಿಸಿಲ್ಲ. ಇದು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇದು ಪಲ್ಟಿಯಾಗಿರುವಂತಹ ವೆಹಿಕಲ್ ಪೊಲೀಸ್ ಜೀಪ್. ಎಸ್ಕಾರ್ಟ್ ಕೊಡ್ತಾ ಇದ್ದಂತಹ ಜೀಪ್ ಏಕಾಏಕಿಯಾಗಿ ಹೈವೇನಲ್ಲಿನೇ ಪಲ್ಟಿಯಾಗಿದೆ, ಮಗುಚಿ ಬಿದ್ದಿದೆ. ನೋಡಿ, ಜಿಟಿ ಮಳೆ ಬೆಳಗ್ಗೆಯಿಂದಲೂ ಕೂಡ ಈ ಭಾಗದಲ್ಲಿ ನಿರಂತರವಾಗಿತ್ತು. ಹಾಗಾಗಿ ಡ್ರೈವರ್ ಕಂಟ್ರೋಲ್ ತಪ್ಪಿ ಈ ರೀತಿಯಾಗಿ ಆಯ್ತಾ ಏನು ಎತ್ತ ಗೊತ್ತಿಲ್ಲ. ಎಸ್ಕಾರ್ಟ್ ವಾಹನದಲ್ಲಿ ಇದ್ದಂತಹ ಇಬ್ಬರು ಸಿಬ್ಬಂದಿಗಳಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳು ಆಗಿದೆ ಅನ್ನುವಂತಹ ವರದಿ ಸದ್ಯಕ್ಕೆ ಸಿಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ ನೀವು. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೆಂಗಾವಲು ಪಡೆ ಇದ್ದಂತಹ ಒಂದು ವೆಹಿಕಲ್ ಪಲ್ಟಿಯಾದಂತಹ ಘಟನೆ ನಡೆದಿದೆ. ಡಿಕೆ ಶಿವಕುಮಾರ್ ಅವರು ಇದ್ದಂತಹ ಆ ಕಾರ್ ಡ್ರೈವರ್ ಆ ಕಾರನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಬಂದು ಆ ಸಂದರ್ಭದಲ್ಲಿ ಅಂತ ಸದ್ಯಕ್ಕಿರೋ ಮಾಹಿತಿ. ಡಿಕೆ ಶಿವಕುಮಾರ್ ಇದ್ದಂಥ ಕಾರನ್ನ ಡ್ರೈವರ್ ಕಂಟ್ರೋಲ್ಗೆ ತೆಗೆದುಕೊಂಡು ಬಂದಿದ್ದಾರೆ. ಬೇರೆ ಯಾವುದೇ ರೀತಿಯಾದಂತಹ ಗಾಬರಿಯಾಗುವ ಪ್ರಕ್ರಿಯೆ ಆಗಿಲ್ಲ, ಘಟನೆ ನಡೆದಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಯಾವ ಪ್ಲೇಸ್ನಲ್ಲಿ ಎಕ್ಸಾಕ್ಟ್ ಆಗಿ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿರುವಂಥದ್ದು, ಏನು ರೀಸನ್ ಅಂತ ಗೊತ್ತಾಗ್ತಾ ಇದೆ ಪ್ರಾಥಮಿಕವಾಗಿ? ಯಾಕಂದ್ರೆ ಬೆಳಗ್ಗೆಯಿಂದ ಮಳೆ ಬರ್ತಾ ಇತ್ತು, ಸೊ ಹಾಗಾಗಿ ಸ್ಕಿಡ್ ಆಗಿರೋದಾ ಹೇಗೆ? ಅರುಣ್, ಇದು ಮಂಡ್ಯದ ಶ್ರೀರಂಗಪಟ್ಟಣದ ಟಿಎಂ ಹೊಸೂರು ಹಾಗೂ ಗೌಡಗೆರೆ ಮಧ್ಯಭಾಗದಲ್ಲಿರ್ತಕ್ಕಂಥ ಎಕ್ಸ್ಪ್ರೆಸ್ ಹೈವೇ ಅಂದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಇವತ್ತು ಮೈಸೂರಿನಲ್ಲಿ ರಾಜ್ಯ ಸರ್ಕಾರದ ವಿವಿಧ ಕಾಮಗಾರಿ ಅಂದ್ರೆ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಇತ್ತು, ಜೊತೆಗೆ ಸಾಧನ ಸಮಾವೇಶ ಇತ್ತು. ಈ ಸಮಾವೇಶದಲ್ಲಿ ಪಾಲ್ಗೊಂಡು ಡಿಕೆ ಶಿವಕುಮಾರ್ ಅವರು ಮೈಸೂರಿನಿಂದ ಬೆಂಗಳೂರು ಕಡೆಗೆ ಹೊರಟಿದ್ರು. ಈ ಒಂದು ಸಂದರ್ಭದಲ್ಲಿ ಬೆಂಗಾವಲು ಪಡೆ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾಹನದ ಹಿಂಭಾಗದ ಬೆಂಗಾವಲು ಪಡೆಯ ವಾಹನ ಏನಿತ್ತು, ಈ ವಾಹನ ಪಲ್ಟಿಯಾಗಿರುವಂತದ್ದು. ಅಂದ್ರೆ ಚಾಲಕನ ನಿಯಂತ್ರಣ ತಪ್ಪಿದಂತ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿಯನ್ನ ಹೊಡೆದು ಆ ಒಂದು ವಾಹನ ಪಲ್ಟಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಯಾರಿಗೂ ಕೂಡ ಹೆಚ್ಚಿನ ಮಟ್ಟದ ತೊಂದರೆ ಆಗಿಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಅವರನ್ನ ಅಂದ್ರೆ ಗಾಯಗೊಂಡಂತವರನ್ನ ಮೈಸೂರಿನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇರುವಂತದ್ದು. ಅರುಣ್, ಓಕೆ ಸುನಿಲ್, ಡಿಕೆ ಶಿವಕುಮಾರ್ ಅವರು ಇದ್ದಂತ ವೆಹಿಕಲ್ ಈ ವೆಹಿಕಲ್ನ ಹಿಂದೆ ಇತ್ತಾ ಅಥವಾ ಡಿಕೆ ಶಿವಕುಮಾರ್ ಅವರ ಕಾರ್ನ ಹಿಂಭಾಗದಲ್ಲಿ ಈ ವೆಹಿಕಲ್ ಬರ್ತಾ ಇತ್ತಾ? ಖಂಡಿತ ಅರುಣ್, ಡಿಕೆ ಶಿವಕುಮಾರ್ ಅವರ ಹಿಂಭಾಗ ಈ ಒಂದು ವಾಹನ ಬರ್ತಾ ಇತ್ತು. ಹೀಗಾಗಿ ಹೆಚ್ಚಿನ ಅನಾಹುತ ತಪ್ಪಿರುವಂತದ್ದು. ಒಂದು ವೇಳೆ ಏನಾದ್ರೂ ಮುಂಭಾಗದಲ್ಲಿ ಈ ವಾಹನ ಹೋಗ್ತಾ ಇದ್ದಿದ್ರೆ ಹಿಂದೆ ಬರ್ತಿದ್ದಂತ ಡಿಕೆ ಶಿವಕುಮಾರ್ ಅವರ ವಾಹನಕ್ಕೂ ಕೂಡ ಟಚ್ ಆಗುವಂತ ಸಾಧ್ಯತೆ ಇರ್ತಿತ್ತು, ಅಂದ್ರೆ ಅಪಘಾತಕ್ಕೆ ಒಳಗಾಗುವಂತ ಸಾಧ್ಯತೆ ಇರ್ತಿತ್ತು. ಆದ್ರೆ ಅದೃಷ್ಟವಶಾತ್ ಈ ಒಂದು ವಾಹನ ಡಿಕೆ ಶಿವಕುಮಾರ್ ಅವರ ವಾಹನದ ಹಿಂಭಾಗದಲ್ಲಿತ್ತು. ಹೀಗಾಗಿ ಪಲ್ಟಿ ಆದ್ರೂ ಕೂಡ ಏನು ಹಿಂದೆ ಬರ್ತಿದ್ದಂತ ವಾಹನಗಳು ಬ್ರೇಕ್ ಅನ್ನ ಹಾಕುವಂತ ಕೆಲಸವನ್ನ ಮಾಡಿದ್ರು. ಮುಂಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರ ವಾಹನ ವೇಗವಾಗಿ ಹೋಗ್ತಾ ಇತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಏನು ಅಪಘಾತ ಆಗುತ್ತೆ, ಅದಾದ ಬಳಿಕ ಕೆಲ ಹೊತ್ತಿನಲ್ಲೇ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯಾಣವನ್ನ ಬೆಂಗಳೂರಿಗೆ ಮತ್ತೆ ಬೆಳೆಸುವಂತದ್ದು. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.